ಹಾಯ್ ವೀಕ್ಷಕರೇ, ನಾನು ನಿಮ್ಮ ಮಿಸ್ಟರ್ D250. ಇವತ್ತಿನ ನನ್ನ ಎರಡನೇ ವಿಡಿಯೋ. ಈ ವಿಡಿಯೋದಲ್ಲಿ ಮೂಡಿಗೆ ಲೊಕೇಟ್ ಆಗುವ ಮೇಧಾ ಸ್ಪೋರ್ಟ್ಸ್ ಕ್ಲಬ್, ಅದರಲ್ಲಿ ಕಬಡ್ಡಿಯಲ್ಲಿ ಸಾಧನೆ ಮಾಡುವ ಕ್ರೀಡಾಪಟುಗಳ ಬಗ್ಗೆ, ಅವರ ಸಾಧನೆ ಬಗ್ಗೆ ಅಂಡ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ವಿಡಿಯೋ. ಕಮ್ ಆನ್, ಲೆಟ್ಸ್ ಗೋ. ಬನ್ನಿ. ಇಲ್ಲಿ 3 ಜನ ಕೋಚ್ ಇದ್ದಾರಂತೆ. ಒಬ್ರು ಸುರೇಂದ್ರ, ಇನ್ನೊಬ್ರು ಪೂರ್ಣೇಶ್ ಮತ್ತೆ ಕೌಶಿಕ್ ಅಂತ. ಸುರೇಂದ್ರ ಸರ್ ಇಲ್ಲಿ ಮಿಡಲ್ ಇದ್ದಾರಲ್ಲ, ಇವರೇ ಮೈನ್ ಕೋಚು. ಸೊ ಬನ್ನಿ ಅವ್ರ ಹತ್ರ ಭೇಟಿ ಮಾಡಿ ಹೇಗೆ ನಡೆಸಿರೋ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಹಾಯ್ ಸರ್, ನಾವು ಒಂದು ಯೂಟ್ಯೂಬ್ ಚಾನಲ್ ಬರ್ತಿದ್ದೀವಿ. ಸೊ ಇಲ್ಲಿ ನೀವೇ ಕೋಚ್ ಕೊಡ್ತೀವಿ ಗೊತ್ತಾಯಿತು. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಸರ್? ಸರ್ ನಮ್ದು ಒಂದು 15 ವರ್ಷ ಕೋಚ್ ಮಾಡ್ತಿದ್ದೀವಿ. ಸ್ಕೂಲ್ಗಳಿಗೆ ಗರ್ಲ್ಸ್ ಕಾಲೇಜ್ ಅಂತ ಮತ್ತೆ ಗರ್ಲ್ಸ್ ಹೈಸ್ಕೂಲ್ ಅಂತ ಕೋಚ್ ಮಾಡ್ತಿದ್ದೀನಿ. ನಂತರ ತುಂಬಾ ಕೋಚ್ ಮಾಡ್ತೀವಿ. ಏನ್ ಮಾಡ್ತಾರೆ ಅಂದ್ರೆ PUC ತನಕ ಕೋಚ್ ಮಾಡ್ತೀವಿ. ಮತ್ತೆ ಆಕ್ಸಿಡೆಂಟ್ ಮತ್ತೆ ಬೇರೆ ಕಡೆ ಹೋಗ್ತಿದ್ರು. ಅವತ್ತಿನ ಒಂದು ಕನಸಿತ್ತು, ಮುಡಿಗೇಡಿ ಏನೋ ಒಂದು ಸಂಸ್ಥೆ ಕಟ್ಟಬೇಕು, ನಮ್ಮ ಮಕ್ಕಳಿಗೆ ಒಂದು ಏನೋ ಯೂಸ್ ಆಗಬೇಕು. ಬೇರೆ ರಾಜ್ಯಗಳಿತ್ತು ತುಂಬಾ, ಈ ರಾಜಸ್ಥಾನ ಒಳ್ಳೊಳ್ಳೆ ಮತ್ತೆ ಇದು ಹರಿಯಾಣದಲ್ಲಿ ತುಂಬಾ ಕಬಡ್ಡಿ ಫೇಮಸ್ ಇದೆ. ನಮ್ಮ ರಾಜ್ಯದಲ್ಲಿ ಒಂದು ಏನೋ ಒಂದು, ಅದು ನಮ್ಮ ರಾಜ್ಯಕ್ಕಿಂತಲೂ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ಒಂದು ಟೀಮ್ ಕಟ್ಟಬೇಕಂತ ತುಂಬಾ ಆಸೆ ಇತ್ತು. ಹಾಗಾಗಿ ಒಂದು ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂದ್ರೆ ಅವತ್ತು ಹೆಸರಿಟ್ಟಿರಲಿಲ್ಲ, ಒಂದು ಮಕ್ಕಳ ಸಂಸ್ಥೆ ಕಟ್ಟಬೇಕಂತ ಅನ್ಕೊಂಡ್ವಿ. ಅದಕ್ಕೆ ನನಗೆ ಸಾಥ್ ಕೊಟ್ಟರಂತವ್ರು ನನ್ನ ಪುಣೆ ಸರ್ ಅಂತ, ಇಲ್ಲೇ ಇದ್ದಾರೆ ಇವರು ಪುಣೆ ಸರ್ ಅಂತ, ಇವರು ಕೂಡ ನಮ್ಮ ಕೋಚ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ? ನಾನು ಈಗ 10 ವರ್ಷದಿಂದ ಕೋಚ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಬಾಲಕಿರ್ದಕ್ಕೆ ಕೋಚ್ ಆಗಿದ್ದೆ, ವೈರೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ. ಅದಾದ ನಂತರ ನಾವು 3 ಜನ ಸೇರ್ಬಿಟ್ಟು ಸುಳ್ಯದಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಒಂದು ನಿರ್ಧಾರ ಮಾಡಿದ್ವಿ, ಮೂಡಿಗೆರೆ ತಾಲೂಕಲ್ಲಿ ಒಂದು ಬಾಲಕಿಯರ ಕಬಡ್ಡಿ ತಂಡವನ್ನು ಮಾಡ್ಬೇಕಂತೇಳಿ. ನಾನು, ಕೌಶಿಕ್ ಸರ್ ಮತ್ತೆ ಸುರೇಂದ್ರ ಸರ್. ಅದಾದ ನಂತರ ಈಗ ನಿರಂತರವಾಗಿ 7 ವರ್ಷದಿಂದ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಹೆಸರನ್ನ ಇಟ್ಕೊಂಡು ಸತತವಾಗಿ ಇವ್ರಿಗೆ ಆಡಿಸ್ಕೊಂತ ಬರ್ತಾ ಇದೀವಿ. ಅಂದ್ರೆ ಸರ್ ಇದು ನಿಮ್ದೇ ಎಲ್ಲ ಓನ್ ಫಂಡಿಂಗ್? ಎಲ್ಲ ಈಗ ಪೂರ್ತಿ ಮಕ್ಳಿಗೆ ಏನು ಪ್ರತಿನಿತ್ಯ ಊಟದಿರ್ಬೋದು, ಅವರಿಗೆ ಡ್ರೆಸ್ ಇರ್ಬೋದು, ಪ್ರತಿಯೊಂದು ಕೂಡ ನಾವು ಕ್ಲಬ್ ಕಡೆಯಿಂದ ನಾವೇ ಕೊಡ್ತಾ ಇರೋಂಥದ್ದು ಓನ್ ಆಗಿ ದುಡ್ಡಲ್ಲಿ. ಈಗ ನಮ್ದಲ್ಲಿ ಪದಾಧಿಕಾರಿಗಳನ್ನ ಕೂಡ ಮಾಡ್ಕೊಂಡಿದೀವಿ. ಈಗ ನಮ್ಮ ಕ್ಲಬ್ಬಿಗೆ ಒಂದು 30 ಜನ ಪದಾಧಿಕಾರಿಗಳನ್ನ ಮಾಡ್ಕೊಂಡಿದ್ದೀವಿ. ಅವರೆಲ್ಲರೂ ಸೇರ್ಬಿಟ್ಟು ಅವ್ರ ಕೈಯಲ್ಲಿ ಆದಷ್ಟಂತ ಹಣವನ್ನು ಹಾಕ್ಬಿಟ್ಟು ಈ ಮಕ್ಕಳಿಗೆ ಕೋಚಿಂಗ್ ನ ಮಾಡ್ತಿದೀವಿ, ಇವ್ರಿಗೆ ಬೇಕಾದಂತ ಫೆಸಿಲಿಟಿನ ಮಾಡ್ತಿದೀವಿ ಸರ್. ಸರ್ ಇವಾಗ 7 ವರ್ಷದಿಂದ ಮಾಡ್ತಿದ್ದೀರಲ್ಲ, ಎಷ್ಟು ಜನ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಸರ್? ಈಗ ಫಸ್ಟ್ ಬಂದ್ಬಿಟ್ಟು ಅಪೂರ್ವ ಅಂತೇಳಿ, ಅವಳು ಒಂದು 3 ಬಾರಿ ಹೈಸ್ಕೂಲ್ ನಲ್ಲಿ ನ್ಯಾಷನಲ್ ಆಡಿದಾಳೆ. ಅವ್ರು ಬಂದಿಲ್ಲ ಸರ್, ಮ್ಯಾರಿಡ್ ಆಗಿದೆ. ಅದಾದ ನಂತರ ಮಾನಸ್ ಅಂತ ಹೇಳ್ಬಿಟ್ಟು ಅವರು ಕೂಡ 3 ಬಾರಿ ನ್ಯಾಷನಲ್ಸ್ ಆಡಿದ್ದಾರೆ ಹೈಸ್ಕೂಲ್ ಅಲ್ಲಿ. ನಂತರ ಸಬ್ ಜೂನಿಯರ್ ವಿಭಾಗದಲ್ಲಿ ನ್ಯಾಷನಲ್ ಕ್ಯಾಂಪ್ ಅನ್ನು ಅಟೆಂಡ್ ಮಾಡಿದ್ದಾರೆ 2 ಬಾರಿ. ಅದಾದ ನಂತರ ನಮ್ಮ ರಕ್ಷಿತಾ ಅಂತ ಹೇಳ್ಬಿಟ್ಟು ಅವರು ಯೂನಿವರ್ಸಿಟಿಯನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ 2022ರಲ್ಲಿ. 21ರಲ್ಲಿ ನಿಸರ್ಗ ಅಂತ ಹೇಳ್ಬಿಟ್ಟು ಅವರು ಕೂಡ ಯೂನಿವರ್ಸಿಟಿಯನ್ನು ಆಡಿದ್ದಾರೆ, ರೆಪ್ರೆಸೆಂಟ್ ಮಾಡಿದ್ದಾರೆ. ಅದಾದ ನಂತರ ರಶ್ಮಿ ಅಂತ ಹೇಳ್ಬಿಟ್ಟು ಕಳೆದ 22-23ನೇ ಸಾಲಲ್ಲಿ ಜನ್ಜ್ಯೋತಿ ಖೇಲ್ ಮಹೋತ್ಸವದಲ್ಲಿ ಒಡಿಸ್ಸಾದಲ್ಲಿ ನಡೀತು. ಅದರಲ್ಲಿ ಗೋಲ್ಡ್ ಮೆಡಲ್ ನ ಮಾಡ್ಕೊಂಡ್ ಬಂದಿದ್ದಾರೆ ಸರ್ ನಮ್ಮ ಕ್ಲಬ್ ಅಲ್ಲಿ. ತುಂಬಾ ಅದ್ಭುತ ಸರ್. ನಂತರ ಅದ್ಬಿಟ್ರೆ ಈಗ ನಮ್ಮ ಇತ್ತೀಚಿನ ದಿನಗಳಲ್ಲಿ ವರ್ಷ ಅಂತ ಹೇಳ್ಬಿಟ್ಟು, ಹಾಗೆ ಶರಣ್ಯ ಅಂತೇಳಿ, ಅಂಕಿತ್ ಅಂತ ಹೇಳ್ಬಿಟ್ಟು ಅವರು ಕೂಡ ಮಿನಿ ಒಲಿಂಪಿಕ್ಸ್ ಗೆ ಆಯ್ಕೆ ಆಗಿದ್ದಾರೆ. ಸಬ್ ಜೂನಿಯರ್ ಕ್ಯಾಂಪ್ ಅನ್ನ ಕೂಡ ವರ್ಷ ಅಟೆಂಡ್ ಮಾಡಿದ್ರು. ಅದಾದ ನಂತರ ಅಂಕಿತ ಅಂತ ಹೇಳ್ಬಿಟ್ಟು ಈ ಸಲ ಫಸ್ಟ್ ಇಯರ್ ಓದ್ತಾ ಇದ್ದಾರೆ. ಅವರು ಕೂಡ ಸತತ 3 ಬಾರಿ ಕರ್ನಾಟಕ ತಂಡವನ್ನು ರೆಪ್ರೆಸೆಂಟ್ ಮಾಡಿ ಬಂದಿದ್ದಾರೆ. ಅಂದ್ರೆ ಆರ್ಗನೈಸೇಷನ್ ನೀವೇ ರನ್ ಮಾಡ್ತಿದ್ದೀರಾ? ಸರ್ ನಾವೇ ಮಾಡ್ತಾ ಇದೀವಲ್ಲ. ಥ್ಯಾಂಕ್ ಯು ಸರ್. ಪೂರ್ಣೇಶ್ ಸರ್, ಸೊ ನಿಮ್ದು ಅನುಭವ ಹೇಗಿದೆ? 7 ವರ್ಷದ 20 ವರ್ಷ ಕೋಚಿಂಗ್ ಎಕ್ಸ್ಪೀರಿಯನ್ಸ್. ಇವಾಗ ಪುರುಷರಿಗೆ ಒಂದು ಗೋಲ್ ಇದೆ, ಅಂದ್ರೆ ಇವಾಗ ನೀವೇ ನೋಡ್ತಿರ್ಬೋದು, ಪ್ರೋ ಕಬಡ್ಡಿ ಲೀಗ್ ಆಗಿರ್ಬೋದು, ಎಲ್ಲ ಅದ್ರ ಕಡೆ ನೋಡ್ತಾರೆ. ಈ ಮಹಿಳೆಯರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ಬೇಕು? ನಿಮ್ಗೆ ಮೋಟಿವ್ ಇತ್ತು ಸರ್, ನಮ್ಮ ಮಹಿಳೆಯರು ಬೆಳಿಬೇಕು, ಅವ್ರಿಗೆ ಕ್ರೀಡೆಯಲ್ಲಿ ಇದು ಮಾಡ್ಬೇಕಂತ, ಅದು ಯಾವಾಗ ನಿಮ್ಗೆ ಬಂತು? ಸರ್ ನನಗಂದ್ರೆ ನಾನು ಅದೇ ಒಂದು 20 ವರ್ಷ ಕೋಚ್ ಮಾಡ್ತಾ ಇದ್ದೀನಿ. ಅದೇನು ಮಾಡ್ತಾ ಒಂದು ಹೈಸ್ಕೂಲ್, ಕಾಲೇಜ್ ಮಟ್ಟ, ಕಾಲೇಜ್ ಮತ್ತು ಹೈಸ್ಕೂಲ್ ಒಟ್ಟು ಇಲ್ಲಿ ಗರ್ಲ್ಸ್ ಕಾಲೇಜ್ ಮತ್ತು ಗರ್ಲ್ಸ್ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿಗೆ ಕೋಚ್ ಹೋಗ್ತಿದ್ದೆ. ಅಲ್ಲದೆ ನಾನು ಹೇಳಿದ್ರೆ PUC ತನಕ ನಮ್ಮ ಹ್ಯಾಂಡಲ್ಲಿ ಇರ್ತಾರೆ ಅವರು. PUC ಮುಗಿದ್ಮೇಲೆ ಬೇರೆ ಎಲ್ಲೋ ಮಂಗಳೂರು, ಬೆಂಗಳೂರು, ಬೇರೆ ಕಡೆ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಅಚೀವ್ಮೆಂಟ್ ಮಾಡ್ಬೇಕಂತ ಆಸೆ ಇರುತ್ತೆ. ಮನೇಲಿ ಸ್ವಲ್ಪ ಏನು ಮನೇಲಿ ಏನು ಮಾಡಿ ಪೇರೆಂಟ್ಸು ಬೇಡ ಎಜುಕೇಷನ್ಗೆ ಹೋಗು, ಒಳ್ಳೆ ಏನು ಮಾಡಬೇಕು, ಜಾಬ್ ಮಾಡು ಅಂತ ಕಳಿಸ್ತಾರೆ. ಅದೊಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು ಮಕ್ಕಳಿಗೆ. ಆದರೆ ಕೆಲವು ಮಕ್ಳು ನೋಡ್ತಾರೆ ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ಕ್ಲಬ್ ಮಾಡ್ತಿದ್ರು, ಆ ಕ್ಲಬ್ಬಲ್ಲಿ ಮಕ್ಕಳು ಆಡೋದು ನಾವು ನೋಡ್ತೀವಿ. ಸರ್ ನಮಗೊಂದು ಆಸೆ ಇತ್ತು, ನಾವು ಕೂಡ ಒಂದು ಸಂಸ್ಥೆ ಮಾಡಬೇಕು, ಆ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕಂತ ಅವತ್ತು ಕನಸು ಕಂಡು ಇವತ್ತು ನೆರವೇರಿದೆ. ತುಂಬ ಜನ ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಏನು ಮಾಡ್ತೀವಿ, ಮಕ್ಕಳೇ ಬಾಕ್ಸ್ ತರ್ತಿದ್ರು, ಈಗ ಬೇಡ. ಯಾಕಂದರೆ ಇಲ್ಲಿಗೆ ಬರುವಾಗ ಅದು ತುಂಬ ತಣ್ಣಗಾಗ್ತಿತ್ತು, ಮಕ್ಕಳಿಗೆ ಊಟ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ನಾವೆಲ್ಲ ಏನು ಮಕ್ಕಳು ಬೇಡ, ಮಕ್ಕಳಿಗೆ ಒಳ್ಳೆ ಫುಡ್ ಕೊಡಬೇಕು, ಬಿಸಿ ಊಟ ಕೊಡ್ಬೇಕಂತೇಳಿ ಇಲ್ಲೇ ರೆಡಿ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಕೊಡ್ತೀವಿ ಸರ್. ಇಲ್ಲಿರುವ ಎಲ್ಲ ಕ್ರೀಡಾಪಟುಗಳಿಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಇವರೇ ಮಾಡ್ತಾರೆ. ಸುಮಾರು ಒಂದು 20-25 ಜನ ಇಲ್ಲಿದ್ದಾರೆ. ಸೊ ಅವರಿಗೆ ಊಟದ ವ್ಯವಸ್ಥೆ ಇಲ್ಲೇ ಇವರೇ ತಮ್ಮ ವೈಯಕ್ತಿಕ ಖರ್ಚಿಂದ
ಸೊ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಿಕೊಂಡು ಸಂಜೆ ಮನೆಗೆ ತೆರಳ್ತಾರೆ. ಕೇಳ್ಪಟ್ಟೆ ಮದುವೆ ಆದವ್ರು ಕೂಡ ಇಲ್ಲಿ ಬಂದು ಆಡ್ತಾ ಹೌದು ಸರ್, ಖಂಡಿತ. ಒಟ್ಟು ಈಗ 3 ಜನ ಇದ್ದಾರೆ ಮದುವೆ ಆದವರು. ಇಲ್ಲಿ ಒಬ್ಬರು ವೈಶಾಲಿ ಅಂತ ನೋಡಿ, ಲಾಸ್ಟ್ ಸೆಕೆಂಡ್ ಮನ್ ಇದ್ದಾರೆ ವೈಶಾಲಿ ಅಂತ, 7-8 ವರ್ಷದ ಪಾಪು ಇದೆ. ಹಾಗೆ ಅವರು ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವರು ಬರ್ತಾರೆ ಸರ್. ಇನ್ನೊಬ್ರು ಅಪೂರ್ವ ಅಂತ ಮ್ಯಾರಿಡ್ ಆಗಿ 1 ವರ್ಷ ಆಗಿದೆ. ಇನ್ನೊಬ್ರು ಕೌಶಲ್ ಅಂತ ಇದ್ದಾರೆ, ಅವರು ಕೂಡ ಮ್ಯಾರಿಡ್ ಆಗಿ 5 ವರ್ಷ ಪಾಪು ಇದೆ. ಇನ್ನೊಬ್ರು ಪ್ರಿಯಾ ಅಂತ, ಅವರು ಕೂಡ ಮ್ಯಾರಿಡ್ ಆಗಿ 3 ವರ್ಷ ಪಾಪು ಇದೆ ಸರ್. ಒಟ್ಟು 5 ಜನ ಇದ್ದಾರೆ ಮ್ಯಾರಿಡ್ ಆದವರು ನಮ್ಮ ಕ್ಲಬ್ಬಲ್ಲಿ. ಸೊ ಕ್ಲಬ್ಬಲ್ಲಿ ಇನ್ನೂ ಅವರು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರಾ? ಖಂಡಿತ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾರೆ. ಇವತ್ತಿನ ಸ್ವಲ್ಪ ಪ್ರಾಬ್ಲಮ್ ಆಗಿ ಬಂದಿಲ್ಲ, ಇವತ್ತು ಮಾತ್ರ ಒಬ್ರು ಮಾತ್ರ ಬಂದಿದ್ದಾರೆ ಸರ್. ಅಂದ್ರೆ ಕ್ರೀಡೆಯಲ್ಲಿ ಭಾರಿ ಆಸಕ್ತಿ ಇದೆ ನಮ್ಮ ಮಹಿಳೆಯರಿಗೆ. ಸೊ ನಾವು ಸ್ವಲ್ಪ ಖಂಡಿತ ಓಕೆ ಸರ್. ಅಷ್ಟೇ. ನಮಸ್ತೆ ಸರ್. ನಿಮಗೆ ಕ್ರೀಡೆಯಲ್ಲಿ ಆಸಕ್ತಿ ಬರೋಕ್ಕೆ ಏನು ನಿಮ್ಮ ಮೂಲ ಉದ್ದೇಶ ಏನಿತ್ತು ಮೇಡಮ್? ನಿಮಗೆ ಮೋಟಿವೇಶನ್ ಅಂತಾರಲ್ಲ, ಸೊ ಒಂದು ರೋಲ್ ಮಾಡಲ್ ಆಗಿರ್ಬೋದು, ಯಾಕೆ ಸ್ಪೋರ್ಟ್ಸ್ನ ಬಿಟ್ಕೊಟ್ಟಿಲ್ಲ? ಅದ್ರ ಮೇನ್ ಒಂದು ಉದ್ದೇಶ, ಗೋಲು ಏನಿದೆ? ಗೋಲು ತುಂಬ ಇತ್ತು ಸರ್, ಆದರೆ ಈಗ ಮ್ಯಾರೇಜ್ ಆಗಿದೆಲ್ವಾ, ಈಗ ಹಿಂಗೆ ಎಲ್ಲಾದರೂ ಗೇಮ್ಸ್ ಎಲ್ಲ ಇದ್ದಾಗ ಹೋಗಿ ಆಡಬೇಕನ್ನೋ ಒಂದು ಆಸೆ. ಅಂದರೆ ಕಬಡ್ಡಿ ಅಂದರೆ ತುಂಬ ಇಷ್ಟ. ಮದುವೆ ಆಗಿದ್ದ ಕಾರಣಕ್ಕೆ ಹಿಂಗೆಲ್ಲ ಆಡೋಕ್ಕಾಗಲಿಲ್ಲ, ಇದು ಏನು ಇದು ಮಾಡ್ಲಿಕ್ಕಾಗಲಿಲ್ಲ, ಗೋಲ್ ಮಾಡ್ಲಿಕ್ಕಾಗಲಿಲ್ಲ. ಹಾಗೀಗ ದಸರಾ ಎಲ್ಲ ಎಲ್ಲೆಲ್ಲ ಮ್ಯಾಚ್ ಇದ್ದಾಗೆಲ್ಲ ಹೋಗ್ತೀವಿ ಸರ್. ಸೊ ಎಷ್ಟು ಏನೇನು ಪ್ಲೇಸ್ ಮಾಡಿದ್ರಮ್ಮ? ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದೀರಾ ನೀವು? ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಟೇಟ್ ಆಡಿದ್ವಿ, ಮತ್ತೆ ಆಮೇಲೆ ಒಂದೇ ಸಲ ಹೋಗಿದ್ವಿ ಸ್ಟೇಟಿಗೆ. ಆಮೇಲೆ ಮ್ಯಾರೇಜ್ ಆಗಿದ್ಮೇಲೆ ಹೋಗಿಲ್ಲ ಎಲ್ಲ. ನಿಮ್ಮ ಆಸಕ್ತಿ ತುಂಬ ಚೆನ್ನಾಗಿದೆ ಮೇಡಮ್. ಮದುವೆ ಆದಮೇಲೂ ನೀವು ಭಾನುವಾರ ಮನೇಲಿ ಸುಮಾರು ಕೆಲಸಗಳಿರ್ತವೆ, ಅದನ್ನ ಬಿಟ್ಬಿಟ್ಟು ನೀವು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ತುಂಬ ಗ್ರೇಟ್ ವಿಚಾರನೇ. ಗ್ರೇಟ್ ಅಂದರೆ ನಮ್ಮ ಹಸ್ಬೆಂಡಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅಂದರೆ ಅವರೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಅವರು ಏನಾಗಲ್ಲ, ಮದುವೆದ ಆಡಬಾರ್ದು ಅಂತೇಳಿ ಎಲ್ಲ ಹೇಳ್ತಾರೆ, ಆದರೆ ಏನು ಮದುವೆ ಆದಮೇಲೆ ಏನು ಆಡಬಾರ್ದು ಅಂತ ಏನು ರೂಲ್ಸ್ ಇಲ್ಲಲ್ಲ, ಎಲ್ಲರೂ ಆಡ್ತಾರಲ್ಲ, ನೀನು ಆಡಂತೇಳಿ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಅವರು. ನಿಮ್ಮ ಹಸ್ಬೆಂಡ್ ಒಂದು ಗ್ರೇಟ್ ಸಲ ಮೇಡಮ್. ಓಕೆ, ಈಗ ಕಂಟಿನ್ಯೂ ಮಾಡ್ತಾರೆ. ಸೊ ನಿಮ್ಮಂಥವ್ರು ನಿಮ್ಮ ಕ್ರೀಡೆಗೆ ತುಂಬ ಮುಖ್ಯವಾದ ವ್ಯಕ್ತಿಗಳಾಗ್ತೀರಾ. ಇವತ್ತು ನಾಳೆ ನಿಮ್ಮನ್ನೆಲ್ಲ ಗುರ್ತಿಸ್ತಾರೆ. ಓಕೆ, ಥ್ಯಾಂಕ್ ಯು. ಹಾಗೆ ಇನ್ನೊಬ್ರು ನಮ್ಮ ರಶ್ಮಿ ಅಂತ, ಜನಜಾತಿ ಖೇಲ್ ಮಹೋತ್ಸವ ಅಂದ್ರೆ ಒಡಿಸ್ಸಲ್ಲಿ ಮ್ಯಾಚ್ ಆಗಿತ್ತು, ಅದರಲ್ಲಿ ಗೋಲ್ಡ್ ಮೆಡಲ್ ಇವರು ರಶ್ಮಿ ಅಂತ ಸರ್. ಹೇ ರಶ್ಮಿ ಅವರೇ, ಸರ್ ಹೇಗಿದ್ದೀರಾ? ಸೂಪರ್. ನೀವು ಸರ್? ಸೊ ಏನು ಮಾಡ್ತಿದ್ದೀರಾ? ನಾ ಸೆಕೆಂಡ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಯಿತು. ಇನ್ ಫೈನಲ್ ಡಿಗ್ರಿ. ಮೊದಲು ನಾನು ದಾರದಹಳ್ಳಿಯಲ್ಲಿ ಓದ್ತಿದ್ದಿದ್ದು. 5ನೇ ಕ್ಲಾಸಿಂದ ಕಬಡ್ಡಿ ಪ್ರಾರಂಭ ಆಗಿತ್ತು ನಂದು. ಇಲ್ಲಿ ಬಂದಾದ್ಮೇಲೆ ಹೈಸ್ಕೂಲಲ್ಲಿ 8th 9th 10th ಎಲ್ಲ ಆಡಿದ್ದೀನಿ. PU ಬಂದಮೇಲೆ ಪುಣೆ ಸರ್ ಕೋಚು. ಆಮೇಲೆ ಕ್ಲಬ್ ಮಾಡಿದ್ಮೇಲೆ ಇವರು ಸುರೇಂದ್ರ ಸರ್, ಕೌಶಿಕ್ ಸರ್, ಪುಣೇಶ್ ಸರ್ ಎಲ್ಲರೂ ನಮಗೆ ಕೋಚ್ ಆಗಿದ್ದಾರೆ ಈಗ. ಆಮೇಲೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ ಡಿಗ್ರಿಗೆ ಜಾಯ್ನ್ ಆದಮೇಲೆ ನಾನು ಫಸ್ಟ್ ಇಯರಲ್ಲೇ ನಾನು ಸೌತ್ ಝೋನ್ ಆಡಿದ್ದೀನಿ ಚೆನ್ನೈಯಲ್ಲಿ. ಹಾಂ, ಆಮೇಲೆ ಹೋದ ವರ್ಷ ಇದು ಜನಜಾತಿಯಲ್ಲಿ ಫಸ್ಟ್ ಬಂದು ಗೋಲ್ಡ್ ಮೆಡಲ್. ಸರ್ ಹೇಳಿ ಸರ್. ಅದೇ ರೀತಿ ಇನ್ನೊಬ್ಬರು ಮಾನಸ್ ಅಂತ ಸರ್, ನಮ್ಮ ಸಂಸ್ಥೆಯಲ್ಲಿ ಆಟ ಆಡ್ತಾರೆ. ಆಲ್ರೆಡಿ ಅವರು ಹೈಸ್ಕೂಲ್ ಮಟ್ಟದಲ್ಲಿ 10th ಅಲ್ಲಿ 2 ಗೋಲ್ಡ್, 9th ಮತ್ತು 10th ಅಲ್ಲಿ 2 ಗೋಲ್ಡ್ ಮೆಡಲ್ ಆಗಿದೆ, 1 ಸಿಲ್ವರ್ ಆಗಿದೆ ಸರ್. ಹಾಗಾಗಿ ಮತ್ತೆ ತುಂಬ ಸ್ಟ್ರಗಲ್ ಮಾಡ್ತಾರೆ. ಈಗ ಫಸ್ಟ್ ಇಯರ್ ಡಿಗ್ರಿ PUC ಮುಗಿದಿದೆ, ಆದರೂ ತುಂಬ ಕಷ್ಟಪಡ್ತಾರೆ ಕಬಡ್ಡಿಯಲ್ಲಿ. ಮನೇಲಿ ತುಂಬ ಕಷ್ಟ. ಆದರೆ ಇನ್ನೊಬ್ಬರ ಅಂದರೆ ಎಸ್ಟೇಟ್ ಅಂತ ಹೇಳ್ತೀವಿ, ಇಲ್ಲಿ ನಮ್ಮ ಕಡೆ ಇಲ್ಲಿ ತುಂಬ ಕಾಫಿ ತೋಟದ ಎಸ್ಟೇಟ್ ಓನರ್ ಇದ್ದಾರೆ, ಲೈನ್ ಅಂತ ಹೇಳ್ತೀವಿ. ಆ ಲೈನಲ್ಲಿ ಅವರು ವಾಸ ಮಾಡೋದು. ಅವರಿಗೆ ಇರೋಕ್ಕೆ ಮನೆ ಏನಿಲ್ಲ. ಅವರಿಗೆ ಒಟ್ಟು ಅವರು 6 ಜನ ಮಕ್ಕಳು, 6 ಜನದಲ್ಲಿ 5 ಜನ ಹೆಣ್ಮಕ್ಳು, ಒಬ್ಬರೇ ಗಂಡ್ಮಕ್ಳು. ಇವರು ಲಾಸ್ಟಿಂದ 5ನೇವರು ಮಾಡ್ತಾರೆ. ಮಾನಸ್ ಅಂತ ಇವರು ಏನು ಮಾಡ್ತಾರೆ, ಇಲ್ಲಿ ಭಾನುವಾರ ಪ್ರಾಕ್ಟೀಸಿಗೆ ಬಂದು ನಂತರ 6 ಗಂಟೆಗೆ ಮನೆಗೆ ಹೋಗಿ, 6 ಗಂಟೆ ಅಂದರೆ ರಾತ್ರಿ 9 ಗಂಟೆದಾಗ ಕೂಲಿ ಕೆಲಸ ಮಾಡಿಸ್ಕೊಂಡ್ರೆ ಇಲ್ಲಿ ಪೆಪ್ಪರ್ ಜಾಸ್ತಿ ಆ ಕೆಲಸ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದು ಕೆಲಸ ಫ್ರೆಶ್ ಅಪ್ ಆಗಿ ಮತ್ತೆ ಮಾರಿದ ಸಹ ಕ್ಲಾಸಿಗೆ ಬರ್ತಾರೆ ಸರ್. ಇವರು ಸರ್ ಮಾನಸ್ ಅಂತ. ಹಾಯ್ ಮಾನಸ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ನಿಮಗೆ ಈ ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ ಅಂದರೆ ಯಾವಾಗ ತಲೆ ಬಂತು ಕಬಡ್ಡಿ ಒಂದು ಸ್ಪೋರ್ಟ್ಸ್ ಆಡಬೇಕು ಅಂತ? ಸರ್, ಅಂದರೆ ನಾನು ಫಸ್ಟ್ ಖೋಖೋ ಪ್ಲೇಯರ್ ಆಗಿದೆ. ನನಗೆ ಕಬಡ್ಡಿ ರೂಲ್ಸ್ ಗೊತ್ತಿರಲಿಲ್ಲ, ಕಬಡ್ಡಿ ಅಂತ ಹೇಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಮುರಾರ್ಜಿಗೆ ಹೋದ್ಮೇಲೆ ಒಬ್ರು ಸರ್, ನಮ್ಮ ನಾಗರಾಜ್ ಸರ್ ಅಂತ ಒಬ್ಬರು ಸರ್ ಇದ್ದರು. ಅವರು PT ಸರ್ ಅಲ್ಲ, ಅವರು ಕಂಪ್ಯೂಟರ್ ಸರ್ ಆಗಿದ್ದರು. ಅವರು ಬಂದುಬಿಟ್ಟು ಒಂದಿನ ಕ್ಲಾಸಿಗೆ ಬಂದುಬಿಟ್ಟು ಆಡೋಕ್ಕಾಗುತ್ತೆ ಆಡು ಅಂತ ಹೇಳ್ಬಿಟ್ಟು ಅವರೇ ನನ್ನ ಮುಂದೆ ತಳ್ಳಿದ್ರು. ಆಡಿದ್ದೆ. 6th ಅಲ್ಲಿ ಅಂಥ ಗೇಮ್ ಇರಲಿಲ್ಲ. 7th ಬಂದಮೇಲೆ 7th ತಾಲೂಕಿಗೆ ಲಾಸ್ಟ್ ಆಯಿತು. ಇನ್ನು 8th ಬಂದಮೇಲೆ ಗೇಮ್ ಸ್ವಲ್ಪ ಇಂಪ್ರೂವ್ ಆಯಿತು. 8th ನ್ಯಾಷನಲ್ಸ್ ಆಡಿದೆ. ಅದರಿಂದ ಮುಂದೆ ಕಂಟಿನ್ಯೂ ಆಯ್ತು ಸರ್. ಅದರಿಂದ ಒಂದ್ಸತಿ ನ್ಯಾಷನಲ್ಸ್ ಆದಮೇಲೆ ಇನ್ನೂ ಆಡಬೇಕು, ಇದು ಯಾವುದು ಸಾಧನೆ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡಬೇಕಂತ ನನ್ನಲ್ಲೇ ಒಂದು ಛಲ ಅನ್ನೋದು ಬಂತು. ಮನೆಯಲ್ಲೂ ತುಂಬ ಕಷ್ಟ ಇದೆ ಅಂತ. ಆವಾಗಿಂದ ಸರ್ ಕಂಟಿನ್ಯೂಸ್ ಆಗಿಬಿಟ್ಟು ಅದೇ ವರ್ಷದಲ್ಲಿ ಮತ್ತೆ ಇನ್ನೊಂದು ನ್ಯಾಷನಲ್ಸ್ ಆಡಿದೆ. ಕಂಟಿನ್ಯೂಸ್ ಆಗಿ ಹಿಂಗೆ ನ್ಯಾಷನಲ್ಸ್ ಆಡ್ತಾ ಬಂದೆ ಸರ್. ಮತ್ತು ಇವಾಗ PUCಯಲ್ಲಿ ಸ್ಟೇಟ್ಗೆ ಲಾಸ್ಟ್ ಆಯಿತು ಸರ್. ಅಂದರೆ ಇನ್ನೂ ನ್ಯಾಷನಲ್ಸ್ ಆಡಬೇಕನ್ನೋ ಆಸೆ ಇದೆ, ಆದರೆ ಅದಕ್ಕಿನ್ನೂ ಸ್ಟ್ರಗಲ್ ಮಾಡ್ತಿದ್ದೀನಿ ಸರ್ ಆಡಬೇಕಂತ.
ಸರ್ ಇವಾಗ ಎಲ್ಲ ಜೂನಿಯರ್ಸ್ ಇದ್ದಾರೆ. ನೀವು 7 ವರ್ಷ ಶುರು ಮಾಡಿದ್ರಲ್ಲ, ಮೋಸ್ಟ್ ಸೀನಿಯರ್ ಯಾರು ಸರ್? ಅದೇ ಈಗ ನಮ್ಮ ಕ್ಲಬ್ನಲ್ಲಿ ಮೋಸ್ಟ್ ಸೀನಿಯರ್ ಅಂದರೆ ರಕ್ಷಿತ್ ಅಂತ. ಆಲ್ರೆಡಿ ಒಂದು ಕುವೆಂಪು ಯೂನಿವರ್ಸಿಟಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಈಗ ಫಸ್ಟ್ ಇಯರ್ ಡಿಗ್ರಿ ಓದ್ತಿದ್ದಾರೆ ಸರ್. ಈಗ ಅವರು ಕುವೆಂಪು ಯೂನಿವರ್ಸಿಟಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಕುವೆಂಪು ಯೂನಿವರ್ಸಿಟಿ ರಕ್ಷಿತ್ ಅಂತ ಗಬ್ಗಳಿಂದ ಈಗ ಆಲ್ರೆಡಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಇಲ್ಲಿ ಮುಡಿಗೇರಲ್ಲಿ ಓದ್ತಿದ್ರು. ಈಗ ಫಸ್ಟ್ ಇಯರ್ ಡಿಗ್ರಿ ಇಲ್ಲಿ ಓದ್ತಾರೆ ಸರ್, DSP ಕಾಲೇಜಲ್ಲಿ ಮುಡಿಗೇರಿಯಲ್ಲಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ಕುವೆಂಪು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀರಾ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಹಾಂ ಸರ್. ಸೊ ನಿಮ್ಮ ಮನೆ ಸಪೋರ್ಟ್ ಹೇಗಿತ್ತು? ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ತುಂಬ ಅಂದರೆ ತುಂಬ, ಅಣ್ಣನೂ ಅಷ್ಟೇ, ಅಪ್ಪನೂ ಅಷ್ಟೇ, ಎಲ್ಲರೂ ಅಷ್ಟೇ. ಮನೇಲಿ ಎಲ್ಲರೂ ಸಪೋರ್ಟ್ ಇದೆ. ಕಬಡ್ಡಿ ಹೋಗ್ತೀನಿ ಅಂತ ಹೇಳಿದರೆ ಎಲ್ಲರೂ ಹೋಗುವಂತಲೇ ಸಪೋರ್ಟ್ ಮಾಡ್ತಾರೆ. ನಿಮಗೆ ಕಬಡ್ಡಿ ಕ್ರೇಜ್ ಬಂದಿದ್ದು ಯಾವಾಗಿಂದ? ನಾನು 7th ಇರಬೇಕಾದ್ರೆ ಆಟ ಆಡ್ತಿದ್ದೆ. ಆಮೇಲೆ 10th ಇರಬೇಕಾದ್ರೆ ಒಂದು ಹಿಂಗೆ ಸೆಲೆಕ್ಷನ್ ಇದೆ, ಕ್ಲಬ್ ನಡೆಸ್ತಿದ್ದಾರೆ, ಆ ಒಂದು ಆಯ್ಕೆ ಪ್ರಕ್ರಿಯೆ ಇದೆ ಅಂತೇಳಿ ಒಬ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ ನಾನು ನಮ್ಮ ಅಣ್ಣ ಸರಿ ಅಂತೇಳಿ ಬಂದ್ವಿ. ಇಲ್ಲೊಂದು ಸೆಲೆಕ್ಷನ್ ಮಾಡಿದ್ರು, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ. ಅದರಲ್ಲಿ ಸೆಲೆಕ್ಷನ್ ಆದ್ವಿ ಸರ್. ಸರ್ಗಳು ಎಲ್ಲರೂ ಸೆಲೆಕ್ಷನ್ ಮಾಡಿದ್ರು, ಕೋಚ್ಗಳು. ಸೊ ಅಣ್ಣ ಅಂತ ಹೇಳ್ತಾರೆ, ಅಣ್ಣ ತುಂಬ ಸಪೋರ್ಟ್ ಅನ್ಸುತ್ತೆ. ಹಾಂ ಸರ್, ಅಣ್ಣ ತುಂಬ ಸಪೋರ್ಟ್. ಸೊ ನೆಕ್ಸ್ಟ್ ಪ್ರತಿಭೆ ಯಾರು ಸರ್? ಅದು ಇನ್ನು ನೆಕ್ಸ್ಟ್ ಪ್ರತಿಭೆ ಅಂಕಿತ್ ಅಂತ. ಇಬ್ರು ಕೂಡ ಅಂಕಿತ ಮತ್ತು ಅರ್ಪಿತ ಇಬ್ರು ಕೂಡ ನಮ್ಮ ಅಕ್ಕ ತಂಗಿ ಇಬ್ರು ಕೂಡ ನಮ್ಮ ಈ ಸಂಸ್ಥೆಯಲ್ಲಿ ಇದ್ದಾರೆ. ಹಾಗಾಗಿ ಅವರು ತಂಗಿ ಅರ್ಪಿತ್ ಅಂತ, ಅವರು ಈಗ 10th. ಈಗ ಇವರು ಅಂಕಿತ್ ಅನ್ನೋರು ಆಲ್ರೆಡಿ ಈಗ ಫಸ್ಟ್ PU. ಅವರು ಆಲ್ರೆಡಿ 10th ಅಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ನ್ಯಾಷನಲ್ ಗೋಲ್ಡ್ ಮೆಡಲ್ ಆಗಿದೆ. ಇಬ್ಬರು ಅಕ್ಕ ತಂಗಿ ಕೂಡ ನ್ಯಾಷನಲ್ ಗೋಲ್ಡ್ ಮೆಡಲ್ ಆಗಿದೆ. ಮತ್ತು ಅವರು ಕೂಡ ತುಂಬ ಕಷ್ಟ ಸರ್. ಮನೆಯಲ್ಲಿ ಅಪ್ಪ ಅಮ್ಮ ಬೇರೆಯವರು ಓನರ್ ಎಸ್ಟೇಟಲ್ಲಿ ಲೈನಲ್ಲಿ ಕೆಲಸ ಮಾಡೋದು. ಅವರು ಕೂಡ ಸ್ವಂತ ಮನೆ ಇಲ್ಲ, ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ತಾರೆ. ಇವರು ಅಂಕಿತ ಅಂತ, ಅವರು ಕೂಡ ಆಲ್ರೆಡಿ ನ್ಯಾಷನಲ್ ಗೋಲ್ಡ್ ಮೆಡಲ್ ಆಗಿದೆ ಸರ್. ಅಂಕಿತಾ. ಹಾಯ್ ಅಂಕಿತ ಅವರೇ, ಹಾಯ್ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ಸೊ ಎಲ್ಲಿಂದ ಬರ್ತೀರಾ ನೀವು? ಸರ್ ನಾನು ಜಾವಳಿಯಿಂದ ಬರ್ತೀನಿ. ಜಾವಳಿ ಎಷ್ಟು ದೂರ ಇಲ್ಲಿಂದ? ಇಲ್ಲಿಂದ ತುಂಬ ದೂರ ಆಗುತ್ತೆ. ತುಂಬ ದೂರ ಆಗುತ್ತೆ. ಸೊ ಬಸ್ಸಿನ ವ್ಯವಸ್ಥೆ ಇದೆ? ಆಯ್ತು ಸರ್. ಸೊ ಎಷ್ಟನೇ ಕ್ಲಾಸ್ ಓದ್ತಿದ್ದೀರಾ? ನಾನು ಇವಾಗ PUC ಓದ್ತಿದ್ದೀನಿ. PUC. ತಂಗಿ ಇದ್ದಾರಾ? ತಂಗಿದ್ದಾರೆ. ತಂಗಿನೂ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್, ನೀವು ಗೋಲ್ಡ್ ಮೆಡಲಿಸ್ಟ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸರ್ ಚೆನ್ನಾಗಿತ್ತು. ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು, ತುಂಬ ಖುಷಿ ಆಗ್ತಿತ್ತು. ಇನ್ನು ಅಚೀವ್ ಮಾಡಬೇಕಂತ ಇನ್ನೂ ಕನಸಿದೆ. ಅದಕ್ಕೆ ಇಲ್ಲಿ ಕ್ಲಬ್ ಅಂತ ಇದೆ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ, ಅಲ್ಲಿಗೆ ಬರ್ತೀವಿ. ಇಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಕೋಚರ್ಸ್ ಎಲ್ಲ. ನಮ್ಮ ಗೇಮ್ನ ನೋಡಿ ಕ್ಲಬ್ಬಿಗೆ ಕರೆದ್ರು, ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡ್ರು. ಇಲ್ಲಿ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ತುಂಬ ಖುಷಿ ಆಗುತ್ತೆ. ಕ್ಯಾಂಪಲ್ಲಿ ಮೊಟ್ಟೆ, ಬಾಳೆಹಣ್ಣು, ಚಿಕನ್ ಎಲ್ಲ ಕೊಡ್ತಾರೆ. ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಓದೋ ವಿಷಯದಲ್ಲಾದರೂ ಅಷ್ಟೇ, ಗೇಮಲ್ಲಾದರೂ ಅಷ್ಟೇ, ತುಂಬ ಖುಷಿಯಾಗುತ್ತೆ. ಇನ್ನೂ ಏನಾದರೂ ಅಚೀವ್ ಮಾಡಬೇಕಂತ ಅನಿಸಿದೆ ಸರ್. ಸೊ ಹೀಗೆ ಇದು ಮಾಡ್ತಾರೆ, ಒಳ್ಳೆಯದಾಗಲಿ ಸರ್. ಇವಾಗ ಸೀನಿಯರ್ ಆಯಿತು, ನ್ಯಾಷನಲ್ ಗೋಲ್ಡ್ ಹೊಡೆದಾಯಿತು. ಇವಾಗ ಅದು ಬಿಟ್ಟರೆ ಕಿರಿ ಪ್ರತಿಭೆಗಳು, ಕಿರಿಯರು ಯಾರಿದ್ದಾರೆ? ಪ್ರತಿಭೆಗಳಿದೆ ಸರ್. ಈಗ ಆಲ್ರೆಡಿ ನಮ್ಮ ಈಗ ಸಂಸ್ಥೆಯಿಂದ ಈಗ ನಾಳೆ ಮ್ಯಾಚ್ ಆಗಬೇಕು. ಯಾಕಂದರೆ ಆಲ್ರೆಡಿ ನಾವು ಇದು ಒಲಿಂಪಿಕ್ ಅಂತ ನೋಡಿದ್ವಿ ಸರ್. ಇಲ್ಲಿ ಮಿನಿ ಒಲಿಂಪಿಕ್ ಅಂತ ಮಾಡ್ತಾರೆ ಕರ್ನಾಟಕದಲ್ಲಿ. ಇದು 2ನೇ ವರ್ಷದ ಮಾಡ್ತಾರೆ ಕರ್ನಾಟಕದ್ದು ಪ್ಯಾರಾ ಒಲಿಂಪಿಕ್ ಅಂತ ಮಾಡ್ತಾರೆ. ಈ ಒಂದು ಇದಕ್ಕೆ ಕ್ರೀಡಾಕೂಟಕ್ಕೆ ನಮ್ಮ ಸಂಸ್ಥೆಯಿಂದ 3 ಜನ ಹೆಣ್ಮಕ್ಳು ಆಯ್ಕೆ ಆಗಿದ್ದಾರೆ. ಒಬ್ಬರು ವರ್ಷ, ಇನ್ನೊಬ್ಬರು ಅಂಕಿತಾ, ಇನ್ನೊಬ್ಬರು ಶರಣ್ ಅಂತ. ಅವರೊಂದು ಪರಿಚಯ ಮಾಡಿ ಸರ್. ಇವರು ಅಂಕಿತ್ ಅಂತ, ಇವರು ಈಗ 8th ಓದ್ತಾರೆ ಅಂದರೆ ಸ್ವಲ್ಪ ಈಗ ಎಲ್ಲ ಹೇಳ್ದಂಗೆ ತುಂಬ ಮನೇಲಿ ತುಂಬ ಕಬಡ್ಡಿಗಂತ ತುಂಬ ಶ್ರಮ ಪಡ್ತಾರೆ. ಮನೇಲಿ ತುಂಬ ಕಷ್ಟ. ಅಪ್ಪ ಇಲ್ಲ, ಅಮ್ಮ ಇದ್ದಾರೆ, ಇಬ್ಬರು ಅಣ್ಣಂದಿದ್ದಾರೆ. ಇವರು ಕೂಡ ಮನೆ ಇಲ್ಲ. ಏನು ಮಾಡ್ತಾರೆ ಅಂದರೆ ಇವರು ಕೂಡ ಒಂದು ಗುಡಿಸಲು ಹಾಕ್ಕೊಂಡು ಸುತ್ತ ಪ್ಲಾಸ್ಟಿಕ್ಕು ಮತ್ತು ಮೇಲೆಲ್ಲ ಪ್ಲಾಸ್ಟಿಕ್ ಹೊಡೆದುಕೊಂಡು ಇದ್ದಾರೆ. ಏನಾದರೂ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಇವರ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ತುಂಬ ಕಷ್ಟ. ಕೂತು ಬೆಳಗ್ಗೆ ರಾತ್ರಿಯಿಂದ ಬೆಳಗಿಂದ ಕೂತು ಕಾಳ ಕಲಿಯುವಂಥದ್ದು ಅಂಕಿತ್ ಅಂತ. ಇನ್ನೊಬ್ಬರು ಇವರು ವರ್ಷ ಅಂತ. ಇವರು ಅಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಇವರು ಕೂಡ ಈಗ ಏನು ಕರ್ನಾಟಕ ಮಿನಿ ಒಲಿಂಪಿಕ್ ಹಾಕಿದ್ರೆ. ಇವರು ಶರಣ್ಯ ಅಂತ, ಇವರು ಕೂಡ ಈಗ 7th ಓದ್ತಾರೆ. ಇವರು ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ಅವರು ಕೋಚ್ ಆಗಿ ನಮಗೆ ಇಲ್ಲಿ ಬಂದು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೂ ಇಲ್ಲಿ ಏನಾದರೂ ಮಕ್ಕಳಿಗೆ ಏನಾದರೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಬೇಕು, ನಮ್ಮ ಹರೀಶ್ ಸರ್ ಹೇಳಿದಾಗೆ ಇವರು ತಂದೆ ಕೂಡ ಇಲ್ಲಿ ಅಡುಗೆ ಮಾಡ್ತಾರೆ. ಇದು ಮಾಡ್ತಾರೆ ಸರ್. ಸೊ ಕಿರಿಯ ಪ್ರತಿಭೆಗಳು ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ. ಸೊ ಅವರ ಮೂಲಕ ನೀವೇನು ಕೋರಿಕೆ ಕೊಡ್ತೀರಾ? ನನ್ನ ಬೇಡಿಕೆ ಗೊತ್ತು ಸರ್. ಈಗ ಆಲ್ರೆಡಿ ಈಗ ಇದ್ದವರು ಬೇಡ, ನಾವೇನು ಕೇಳೋದಿಲ್ಲ. ಯಾಕಂದರೆ ತುಂಬ ಕಷ್ಟಪಟ್ಟು ಬಂದ ಪ್ರತಿಭೆ ಸರ್. ಈಗ ಯಾಕಂದರೆ ಅಪ್ಪ ಇಲ್ಲ, ಅಮ್ಮ ಒಬ್ಬರೇ ತುಂಬ ಕಷ್ಟಪಟ್ಟು ಇದು ಮಾಡ್ತಾರೆ. ಹಾಗಾಗಿ ನಾನು ಕೇಳೋದು ಒಂದೇ, ಏನಾದರೂ ಯಾರೊಬ್ಬರು ಸಹಾಯ ಮಾಡಿದ್ರೆ ಇಂಥ ಪ್ರತಿಭೆಗಳಿಗೆ ನೀವು ಸಹಾಯ ಮಾಡಿ ಅವ್ರನ್ನ ಬೆಳೆಸುವಂಥ ಕೆಲಸ ನಾವು ಮಾಡ್ತೇವೆ ನಾನು ಕೇಳ್ಕೊತೀವಿ ಸರ್ ಮಕ್ಕಳಿಗೆ. ಸೊ ನಿಮ್ಮ ಸಾಧನೆಗೆ ಒಂದು ದೊಡ್ಡ ಸಲಾಂ ಸರ್. ಸೊ ಇಂಥವರಿಗೆಲ್ಲ
ಪ್ರತಿಭೆನ ಗುರ್ತೋದೊಂದು ಕರೆ, ಆ ಕರೆ ನಿಮ್ಮಲ್ಲಿದೆ. 20 ವರ್ಷಕ್ಕೆ ಒಂದು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ. ಸೊ ನನ್ನ ಕಡೆಯಿಂದ ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡೇ ಮಾಡ್ತೀನಿ. ಸೊ ತುಂಬ ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಸಮಯ ಕೊಟ್ಟಿಗೆ ಮಾಡ್ತಿಕ್ಕೆ. ಒಳ್ಳೇದಾಗಲಿ. ಸೊ ಹೀಗೆ ಪ್ರತಿಭೆಗಳನ್ನ ಬೆಳೆಸ್ತಾ ಇರಿ, ಪ್ರತಿಭೆಗಳು ಗುರುಸ್ತಾ ಇರಿ. ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ. ಸೊ ಈ ವಿಡಿಯೋ ನೀವು ಕೊನೆ ತನಕ ನೋಡಿದ್ರೆ ಅಂತ ಭಾವಿಸ್ತೀನಿ. ಸೊ ಏನಿಲ್ಲ, ನನ್ನೊಂದು ವಿನಂತಿ ಏನಪ್ಪ ಅಂದರೆ, ಈ ಸ್ಥಳೀಯ ಆಡಳಿತ ಮಂಡಳಿ ಏನಿದೆ ಅಥವಾ ರಾಜಕಾರಣ ವ್ಯಕ್ತಿಗಳು ಏನಿದ್ದಾರೆ, ದಯವಿಟ್ಟು ಇಂಥ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಅವ್ರ ಮೇಲೆ ಬರಬೇಕು, ಅವ್ರಿಗೆ ಏನು ಬೇಕೋ ಸಮಸ್ಯೆಗಳಿದೆ ಎಲ್ಲ ದಯವಿಟ್ಟು ಪರಿಹಾರ ಮಾಡಿಕೊಡಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಬೇಡ್ಕೋತೀನಿ, ಕೇಳ್ಕೊತೀನಿ ಹಾಗೂ ವಿನಂತಿಯನ್ನು ಮಾಡ್ಕೋತೀನಿ. ಈ ಮಹಿಳಾ ಕ್ರೀಡಾಪಟುಗಳ ಸ್ಟ್ರಗಲ್ ಇದೆಯಲ್ಲ, ಏನು ಇದು ಮಾಡ್ಕೋಬೇಡಿ. ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ. ಸೊ ನಿಮ್ಮ ಸುಖವನ್ನು ಅನುಭವಿಸುವ ಸುಕುಮಾರ ಪುರುಷ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದಟ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತಿ.